Hi guys, welcome back to another video. ಈ ಒಂದು ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡ್ತಕ್ಕಂಥ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋಸ್. ಅದು ಸೆಕೆಂಡ್ PUC ಆದ ನಂತರ KCT ಎಕ್ಸಾಮ್ ಆದ ನಂತರ ಏನು ವಿದ್ಯಾರ್ಥಿಗಳು ನೀವು ಬಂದು ನನ್ನ ಚಾನಲ್ ನೋಡ್ತಿದ್ದೀರಾ ನಿಮ್ಗಳಿಗೆ ಮಾಡಿರ್ತಕ್ಕಂಥ ಒನ್ ಆಫ್ ದ ಇಂಪಾರ್ಟೆಂಟ್ ವಿಡಿಯೋಸ್ ಆಗುತ್ತೆ. ಬಿಕಾಸ್ ಈ ಒಂದು ವಿಡಿಯೋಯಿಂದ ನಿಮಗೆ ನಿಮ್ಮ ಕರಿಯರ್ ಡಿಸಿಷನ್ ಮೇಲೆ ಒಂದು ಕ್ಲಾರಿಟಿ ಸಿಗುತ್ತೆ. ಆಯ್ತಾ? ಐ ನೋ ನಾನು ಏನೇ ವಿಡಿಯೋದಲ್ಲಿ ಕೊಟ್ಟು ಅದು ಸಜೆಷನ್ ಆಗಿರುತ್ತೆ ಅಂತ, ಬಟ್ ಈ ಸಜೆಷನ್ಸ್ಗಳು ನಿಮ್ಮ ಡಿಸಿಷನ್ಗಳಿಗೆ ಹೆಲ್ಪ್ ಮಾಡ್ತವೆ ಅಂತ ನಾನು ಭಾವಿಸ್ತೀನಿ. ಬಿಕಾಸ್ ನಿಮಗೆ ಯಾರು ಹೇಳ್ತಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನ ನಿಮಗೆ ಅರ್ಥ ಮಾಡಿಸ್ಬೇಕು. ಅಂಡ್ ಈ ವಿಚಾರಗಳು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಟ್ರಸ್ಟ್ ಮೀ ಗೈಸ್, ನಿಮ್ಮ ಲೈಫ್ ಡಿಸಿಷನ್ ನ ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ತಗೊಂತೀರಾ ಅಂಡ್ ವಿಚ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಇನ್ ಗ್ರೋಯಿಂಗ್ ಯುವರ್ ಕರಿಯರ್. ಓಕೆ, ನೀವು ಓನ್ಲಿ ಥಿಂಗ್ ಇಸ್ ನೀವು ಚೂಸ್ ಮಾಡಬೇಕಾದ್ರೆ ಕರಿಯರ್ನ ಕರೆಕ್ಟಾಗಿ ಚೂಸ್ ಮಾಡಬೇಕಾಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಕೊಡ್ತೀನಿ ಎಷ್ಟೊಂದು ವಿಚಾರಗಳ ಬಗ್ಗೆ. ನಿಮಗೆ ಗೊತ್ತೇ ಇರೋದಿಲ್ಲ ಇದೆ ಅಂತಂತ, ಬಟ್ ಸ್ಟಿಲ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದಿಸ್ ಥಿಂಗ್ಸ್. ಅಂಡ್ ಇದು ಎಲ್ಲ ನೀವು ಪ್ಯಾರಾಮೀಟರ್ಸ್ಗಳನ್ನ ಕನ್ಸಿಡರ್ ಮಾಡ್ಕೊಂಡೇನೆ ನಿಮ್ಮ ಲೈಫ್ ಡಿಸಿಷನ್ ಅಥವಾ ನಿಮ್ಮ ಕರಿಯರ್ ಡಿಸಿಷನ್ ತಗೊಬೇಕಾಗಿರುತ್ತೆ. ಆಯ್ತಾ? ದಿಸ್ ವಿಡಿಯೋ ಟಾಪಿಕ್ ಇಸ್ ಸೆಕೆಂಡ್ PUC ಆದ ನಂತರ ನಿಮ್ಮ ಕರಿಯರ್ ಏನೇನು ಡಿಸಿಷನ್ ತಗೋಬಹುದಾಗಿರುತ್ತೆ, ಏನೇನು ಸೆಕ್ಟರ್ಸ್ಗಳಿದಾವೆ, ದಟ್ ಟು ಮೆಜಾರಿಟಿ ಈ ಒಂದು ವಿಡಿಯೋದಲ್ಲಿ KCT ಮುಖಾಂತರ ಏನೇನು ಕರಿಯರ್ ಆಪ್ಷನ್ಗಳಿದಾವೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಅಂಡ್ ಅದ್ರಲ್ಲಿ ಯಾವ ರೀತಿ ಕರಿಯರ್ ಥಿಂಗ್ಸ್ ಇರುತ್ತೆ ಅಂಡ್ ಏನು ಸ್ಯಾಲರಿ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಮನೋಜ್, ಏನಕ್ಕೆ ಮನೋಜ್ ವಿಡಿಯೋ ಮಾಡ್ತಿದ್ಯಾ? ವಾಟ್ ಇಸ್ ದ ರೀಸನ್ ಮನೋಜ್ ವೈ ಐ ಶುಡ್ ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್? ಐ ಆಮ್ ಗೋನಾ ಗಿವ್ ಯು ದ ಒನ್ ಸಿಂಪಲ್ ರೀಸನ್. ನೀವೇ ಕೊನೆ ಗಂಟೆ ವಿಡಿಯೋ ನೋಡ್ತೀರಾ. ನೋಡಿ, ನಿಮ್ಗೆಲ್ಲ ಓದಕ್ಕೆ ಇಷ್ಟನಾ? ನಿಮ್ಗೆ ಓದಕ್ಕೆ ಇಷ್ಟನಾ? ಫಸ್ಟ್ ಸಿಂಪಲ್ ಕ್ವಶನ್, ನಿಮ್ಗೆ ಓದಕ್ಕೆ ಇಷ್ಟನಾ? ನನಗಂತೂ ಓದಕ್ಕೆ ಇಷ್ಟ ಇಲ್ಲ ಗುರು. ನನಗೆ ದೇವ್ರಾಣೆ ಓದಕ್ಕೆ ಇಷ್ಟ ಇಲ್ಲ. ನನಗೆ ಆಟಾಡೋಕೆ ಇಷ್ಟ, ನನಗೆ ಸುತ್ತಾಡೋಕೆ ಇಷ್ಟ, ನನಗೆ ಮಜಾ ಮಾಡೋಕೆ ಇಷ್ಟ, ಮೂವಿಗೆ ಹೋಗೋಕೆ ಇಷ್ಟ, ನನಗೆ ವಿಡಿಯೋಸ್ ಮಾಡೋಕೆ ಇಷ್ಟ, ಎಡಿಟ್ ಮಾಡೋಕೆ ಇಷ್ಟ. ನನಗೆ ಓದೋದು ಬಿಟ್ಟು ಬೇರೆ ಎಲ್ಲ ಕೆಲಸನೂ ಇಷ್ಟ. ಬಟ್ ನಾನು ಏನಕ್ಕೆ ಓದ್ತಿದ್ದೀನಿ, ನೀವುಗಳು ಏನಕ್ಕೆ ಓದ್ತಿದ್ದೀರಾ? ಯಾವತ್ತಾದ್ರೂ ಕ್ವೆಶ್ಚನ್ ಮಾಡ್ಕೊಂಡಿದ್ದೀರಾ? ಮಾಡ್ಕೊಂಡಿದ್ದರೆ ನಿಮ್ಗೆ ಒಂದು ಆನ್ಸರ್ ಸಿಗ್ತಾ ಇತ್ತು. ಏನು? there is one factor which is driving me ಅಥವಾ which is actually throwing me to the uncomfortable zone, that is money. ಆಯ್ತಾ? ನಾವೆಲ್ಲ ಓದ್ತಾ ಇರ್ತಕ್ಕಂಥದ್ದು, ನಮ್ಮ ಪೇರೆಂಟ್ಸ್ ಎಲ್ಲ ನಮಗೆ ಪ್ರೆಷರ್ ಆಗ್ತಾ ಇರ್ತಕ್ಕಂಥದ್ದು ಓನ್ಲಿ ಒನ್ ಫ್ಯಾಕ್ಟರ್, ದಟ್ ಇಸ್ ಮನಿ. ಆಯ್ತಾ? ನಮ್ಮ ಮಕ್ಕಳು ಒಂದು ಒಳ್ಳೆ ಕಾಲೇಜ್ ಸೇರ್ಕೊಂಡು ಒಂದು ಒಳ್ಳೆ ಪ್ಲೇಸ್ಮೆಂಟ್ಸ್ ಆಗಿ ಅವರಿಗೆ ಕೈ ತುಂಬ ಸಂಬಳ ಬರಲಿ ಗುರು ಅಂತ ನಮ್ಮ ಅಪ್ಪ ಅಮ್ಮ ಏನಕ್ಕೆ ಕೇಳ್ಕೊತಾರೆ ಹೇಳಿ? ನನ್ನ ಮಗ ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೊಂದು ಕನ್ಸರ್ನ್ ಇರುತ್ತೆ. ಅದಕ್ಕೋಸ್ಕರ ಅಂತ ಅವ್ರು ನಿಮ್ಗೆ ಪ್ರೆಷರ್ ಆಗ್ತಿರ್ತಾರೆ, ಓದ್ಕೊಳ್ಳಿ ಅಂತ. ಆ್ಯಂಡ್ ನಾನು ನಿಮ್ಗೆ ಪ್ರೆಷರ್ ಆಗ್ತಿದ್ದೀನಿ, ಓದ್ಕೊಳ್ಳಿ ಅಂತ. ನೋಡ್ಗುರು, ಬೇರೆಯವ್ರಿಗೆ ಬೇರೆ ಥರ ಕೆರಿಯರ್ ಆಪ್ಷನ್ಸ್ಗಳಿದಾವೆ. ಆಯ್ತಾ? ಬಟ್ ಮೆಜಾರಿಟಿ ಆಫ್ ಜನಗಳಿದ್ದೀವಿ, ನಾವು ಓದನ್ನೇ ನಂಬ್ಕೊಂಡಿರ್ತೀವಿ. ಆಯ್ತಾ? ನಾವೇನೋ ಓದ್ತಾ ಇದ್ದೀವಿ, ನಾವು ಓದೋ ತಕ್ಕಂಗೆ ಒಂದು ಕೆಲಸ ಸಿಗುತ್ತೆ, ಕೆಲಸ ನಾವು ದುಡ್ಡು ಮಾಡ್ತೀವಿ, ನಾವು ಆಸೆ ಇಟ್ಕೊಂಡು ನಾವು ಆಕ್ಚುಲಿ ಓದ್ತಾ ಇರ್ತಕ್ಕಂಥದ್ದು. ಆ್ಯಂಡ್ ನಾವು ಎಷ್ಟು ಸೀರಿಯಸ್ ಆಗಿರಬೇಕು ವಿಚಾರ ಸಂಬಂಧಪಟ್ಟ ಹಾಗೆ, ಸೀರಿಯಸ್ ಆಗಿರ್ಬೇಕು ಬೇಡವೋ? ಆ್ಯಂಡ್ ಅದೆಲ್ಲ ಡಿಪೆಂಡ್ ಆಗುತ್ತೆ ನಾವು ಯಾವ ಕೆರಿಯರ್ ಚೂಸ್ ಮಾಡ್ಕೊಂತೀವಿ ಅಂತ. ಇದೆಲ್ಲ ಬರೀ ನೋಡಿ, BA ಮಾಡ್ಕೊಂಡ್ರೆ ಸುಮಾರು ಜನ ಕೆಲಸ ಇಲ್ಲ. ಏನಕ್ಕೆ? ಅವ್ರ ಟೆಕ್ನಿಕಲ್ ನಾಲೆಜ್ ಇಲ್ಲ. ಆಯ್ತಾ? ಐ ಆಮ್ ನಾಟ್ ಟೆಲಿಂಗ್ ದಟ್ ಅವರಿಗೆ ಅವರ ಕರಿಕ್ಯುಲಮ್ ಟೆಕ್ನಿಕಲ್ ನಾಲೆಜ್ ಇನ್ಕ್ಲೂಡ್ ಮಾಡಿದರೆ ಏನು? ವಾಟ್ ಇಸ್ ಕಂಪ್ಯೂಟರ್? ಹೂ ಇಸ್ ದ ಫೌಂಡರ್ ಆಫ್ ಕಂಪ್ಯೂಟರ್? ವಾಟ್ ಇಸ್ ML? ವಾಟ್ ಇಸ್ AI? ಡೆಫಿನೇಷನ್ ನೋಡ್ಕೊಂಡು ಏನ್ ಮಾಡ್ತಾರೆ? ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದ್ರೆ ವೈ ದೇ ಆರ್ ನಾಟ್ ಗೆಟಿಂಗ್ ಜಾಬ್ಸ್? ನಮ್ಮ ಎಜುಕೇಶನ್ ಸಿಸ್ಟಮ್ ಆ ರೀತಿ ಇದೆ. BA is the degree wherein which a lot of people are unemployed till now. Why? ಏನಕ್ಕೆ? ನಾವು ಓದ ತಕ್ಷಣ ನಮ್ಗೆ ಕೆಲಸ ಸಿಗೋದಿಲ್ಲ. ನಾವು ಟೆಕ್ನಿಕಲ್ ಸ್ಕಿಲ್ಸ್ ಅನ್ನ ಗೇನ್ ಮಾಡ್ಕೋಬೇಕಾಗಿರುತ್ತೆ. ಸೊ ನೀವು ಯಾವ ಕರಿಯರ್ನ ಚೂಸ್ ಮಾಡ್ಕೊಂತೀರಾ, ದಾಟ್ ವಿಲ್ ಆಕ್ಚುಲಿ ಹೆಲ್ಪ್ ಯು ಗೈಸ್ ಟು ಲರ್ನ್ ದಿಸ್ ಟೆಕ್ನಿಕಲ್ ಸ್ಕಿಲ್ಸ್ ಅಂಡ್ ಗೆಟ್ ಇಟ್ ಥ್ರೂ ಅ ಲಾಟ್ ಆಫ್ ಕಾಂಪಿಟೇಷನ್ ಅಂಡ್ ಟು ಗೆಟ್ ಗುಡ್ ಜಾಬ್ ವಿಚ್ ಕ್ಯಾನ್ ಆಕ್ಚುಲಿ ಪೇ ಯುವರ್ ಬಿಲ್ಸ್ ಅಂಡ್ ಮೇಕ್ ಬೆಟರ್ ಕರಿಯರ್. ಆಯ್ತಾ? ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾವ ಕರಿಯರಿಂದ ಏನೇನು ದುಡ್ಡು ಸಿಗುತ್ತೆ ನಿಮಗೆ ಅಂಡ್ ಯಾವ ಕರಿಯರ್ ಚೂಸ್ ಮಾಡ್ಕೊಬೋದಾಗಿರುತ್ತೆ ಆಸ್ ಯುವರ್ ಕರಿಯರ್ ಆಪ್ಷನ್ ಅಂತ. This is entirely my suggestion. Decision is yours. I thought decision ತಗೊಳ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥ ನಿಮ್ಮ ಹತ್ರ, and you are the one who is the decision taker of your life. But make sure you guys understand this video clearly. Okay? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಅಂಡ್ ಎಷ್ಟು ಜನ ಕೇಳ್ತಿದ್ದೀರಾ ಮನೋಜ್ ರ್ಯಾಂಕ್ ಪ್ರಿಡಿಕ್ಟರ್ ಬಗ್ಗೆ ತಿಳಿಸ್ಕೊಡಿ ಅಂತ. ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಕಾಲೇಜ್ ದೋಸ್ತವ್ರದ್ದು. ಸೊ ಕ್ಲಿಕ್ ಮಾಡ್ಕೊಳ್ಳಿ. ಅಂಡ್ ಅದಾದ್ಮೇಲೆ ನಿಮ್ಮ ಮಾರ್ಕ್ಸ್ ಎಂಟರ್ ಮಾಡಿ. ಗ್ರೇಸ್ ಮಾರ್ಕ್ಸ್ ಇನ್ಕ್ಲೂಡ್ ಮಾಡ್ಕೊಂಬೇಡಿ. ಇನ್ಕ್ಲೂಡ್ ಆದ್ರೂ ದೇರ್ ಇಸ್ ನೋ ಯೂಸ್ ಫಾರ್ ಇಟ್. ಆಯ್ತಾ? ಎಂಟರ್ ಮಾಡ್ಕೊಂಡು ನಿಮ್ಮ ನಂಬರ್ ಎಂಟರ್ ಮಾಡಿ OTP ಬರುತ್ತೆ. OTP ಎಂಟರ್ ಮಾಡಾದ್ಮೇಲೆ 2022 ಮತ್ತು 2023 ಡೇಟ್ ಪ್ರಕಾರ ನಿಮಗೆ ನಿಮ್ಮ ರ್ಯಾಂಕ್ ನ ಪ್ರಿಡಿಕ್ಟ್ ಮಾಡ್ಕೊಡ್ತಾರೆ. ಅಂಡ್ ವಿಚ್ ವಿಲ್ ಲೈಕ್ ಆಲ್ಮೋಸ್ಟ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ಇನ್ ವಿಚ್ ರ್ಯಾಂಕ್ ರೇಂಜ್ ಯು ವಿಲ್ ಬಿ ಫಾಲೋಯಿಂಗ್ ಇನ್ ಟು. ಅಂಡ್ ಅದಾದ್ಮೇಲೆ ನೀವು ಕಾಲೇಜ್ಗಳನ್ನ ಲಿಸ್ಟ್ ಮಾಡ್ಕೊಬಹುದಾಗಿರುತ್ತೆ. ಕಾಲೇಜ್ ಲಿಸ್ಟ್ ಯಾವ ರೀತಿ ಮಾಡ್ಕೊಳ್ಳೋದ್ರ ಬಗ್ಗೆ ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಕಂಪ್ಲೀಟ್ ಆಗಿ ಕವರ್ ಮಾಡೋಣ. ಫಸ್ಟ್ ಥಿಂಗ್ ಇಸ್, ನಾನು ಮೆಜಾರಿಟಿ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತೀನಿ. ಬಿಕಾಸ್ ಇಂಜಿನಿಯರಿಂಗ್ ಬಗ್ಗೆ ಪಿನ್ ಟು ಪಿನ್ ಗೊತ್ತು ಅಂತ ನಾನು ಭಾವಿಸ್ತೀನಿ ನನಗೆ.
ಆಯ್ತಾ. ಪಿನ್ ಟು ಪಿನ್ ಗೊತ್ತು ಅಂತ ಭಾವಿಸ್ತೀನಿ, ಯಾವ ಬ್ರಾಂಚ್ಗಳು ಏನೇನು ಸಪೋರ್ಟ್ ಮಾಡ್ತವೆ, ಯಾವ ಬ್ರಾಂಚ್ ಯಾವ ರೀತಿ ಪ್ಲೇಸ್ಮೆಂಟ್ಸ್ ಆಗುತ್ತೆ ಅಂಡ್ ಯಾವುದು ಕೆರಿಯರ್ ಒಳ್ಳೇದು ಯಾವ್ದು ಕೆರಿಯರ್ ಕೆಟ್ಟದು ಅದ್ರ ಬಗ್ಗೆ ನನಗೆ ಗೊತ್ತು ಆಯ್ತಾ. ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಬಟ್ ಸ್ಟಿಲ್ ಐ ವಿಲ್ ಬಿ ಟಾಕಿಂಗ್ ಅಬೌಟ್ ಇಂಜಿನಿಯರಿಂಗ್ ಅಟ್ ದ ಎಂಡ್ ಆಫ್ ದ ವಿಡಿಯೋ. ಬಟ್ ಮೆಜಾರಿಟಿ ಏನೇ ಗೊತ್ತು ನನಗೆ ಬೇರೆ ಡಿಸಿಪ್ಲಿನ್ KCT ಮುಖಾಂತರ ಏನು ಹೋಗಬಹುದಾಗಿರುತ್ತೆ ನೀವು ಅದ್ರ ಬಗ್ಗೆ ಫಸ್ಟ್ ಮಾತಾಡ್ಬಿಡ್ತೀನಿ. ಅದ್ರ ಲಿಸ್ಟ್ ಸಂಬಳ ಬರ್ತೀನಿ ಇನ್ಶೂರೆನ್ಸ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಅದಾದ್ಮೇಲೆ ಇಂಜಿನಿಯರಿಂಗ್ ಬಗ್ಗೆ ಮಾತಾಡೋಣ ಆಯ್ತಾ. ಫಸ್ಟ್ ಥಿಂಗ್ ಇಸ್ KCT ಮುಖಾಂತರ ಯಾವ ಡಿಸಿಪ್ಲಿನ್ಗಳಿಗೆ ನೀವು ಹೋಗಬಹುದಾಗಿರುತ್ತೆ. ಐ ಆಮ್ ಗೋನ್ ಗಿವ್ ಯು ದ ಲಿಸ್ಟ್. ಫಸ್ಟ್ ಬಂದ್ಬಿಟ್ಟು ಇಂಜಿನಿಯರಿಂಗ್ ಹೋಗಬಹುದಾಗಿರುತ್ತೆ ನೀವು. ಸೆಕೆಂಡು BNYS ಹೋಗಬಹುದಾಗಿರುತ್ತೆ, ನಾಟ್ BIMS. BIMS ಗೆ ನೀವು ನೀಟ್ ಎಕ್ಸಾಮ್ ಬರಬೇಕಾಗಿರುತ್ತೆ. ಓಕೆ, BNYS ನೀವು CT ಮುಖಾಂತರ ಹೋಗಬಹುದಾಗಿರುತ್ತೆ. ಅಂಡ್ ನೆಕ್ಸ್ಟ್ ವೆಟರ್ನರಿ ಸೈನ್ಸ್ ಹೋಗಬಹುದಾಗಿರುತ್ತೆ ನೀವು CT ರ್ಯಾಂಕ್ ಮುಖಾಂತರ. ಅಂಡ್ B.Pharm ಹೋಗಬಹುದಾಗಿರುತ್ತೆ, ಮತ್ತೆ Pharm D ಹೋಗಬಹುದಾಗಿರುತ್ತೆ ಆಯ್ತಾ. ಅಂಡ್ BSc ಅಗ್ರಿಕಲ್ಚರ್ ಹೋಗಬಹುದಾಗಿರುತ್ತೆ ಸಾರಿ. ಸೊ ಇದಿಷ್ಟು ಡಿಸಿಪ್ಲಿನ್ಗಳಿಗೆ ನೀವು ಹೋಗಬಹುದಾಗಿರುತ್ತೆ. ಓಕೆ, ಅಂಡ್ ಇದರಲ್ಲಿ ಕೆರಿಯರ್ ಆಪ್ಷನ್ ಯಾವಿದಾವೆ, ಸಂಬಳ ಯಾವ ರೀತಿ ಅಂತ ಡಿಸ್ಕಸ್ ಮಾಡಿ. ಫಸ್ಟ್ ಥಿಂಗ್ ಇಸ್ ಬಾಟಮ್ ಇಂದ ಟಾಪ್ ಬರೋಣ, ದಟ್ ಇಸ್ Pharm D ಫಸ್ಟ್ ಆಯ್ತಾ. Pharm D ಮಾಡ್ಕೊಂಡ್ರೆ ಏನಾಗುತ್ತೆ ಮನೋಜ್, Pharm D ಮಾಡ್ಕೊಂಡ್ರೆ ನಿಮಗೆ ಮೆಡಿಕಲ್ ಲೈಸೆನ್ಸ್ ಸಿಗುತ್ತೆ ಆಯ್ತಾ. ಈ ಒಂದು ಕೋರ್ಸ್ ಏನಿರುತ್ತೆ ಇದಕ್ಕೆ ನೀವು CT ಮುಖಾಂತರ ಹೋದ್ರೆ ನಿಮ್ಗೆ 75,000ದಿಂದ 1 ಲಕ್ಷ ಫೀಸ್ ಆಗುತ್ತೆ ಮ್ಯಾಕ್ಸಿಮಮ್ ಅಂತಂದ್ರೆ. ಅಂಡ್ ನೀವು SC ST ಕ್ಯಾಟಗರಿಗೆ ಬಂದ್ರೆ 500 ರೂಪಾಯಿ ಫೀಸ್ ಆಗುತ್ತೆ ನಿಮ್ಗೆ, 500ರಿಂದ 1000 ರೂಪಾಯಿ ಅಥವಾ 1500 ರೂಪಾಯಿ ಫೀಸ್ ಆಗುತ್ತೆ ನಿಮಗೆ. ಅಂಡ್ ಹಾಸ್ಟೆಲ್ ಇದ್ರೆ ಹಾಸ್ಟೆಲ್ ಫೀಸ್ ಎಕ್ಸ್ಟ್ರಾ ಆಗುತ್ತೆ. ಓಕೆ, ಅಂಡ್ ಇದಿಷ್ಟು ಫೀಸ್ ಆಗುತ್ತೆ. ಅಂಡ್ ಇವೆಲ್ಲ ಮುಗಿಸ್ಕೊಂಡಾದ್ಮೇಲೆ ನಿಮ್ಗೆ ಒಂದು ಮೆಡಿಕಲ್ ಲೈಸೆನ್ಸ್ ಸಿಗುತ್ತೆ, ನೀವು ಮೆಡಿಕಲ್ ಅಲ್ಲಿ ಕೆಲಸ ಮಾಡಬಹುದು, ಈ ರೀತಿ ಲೈಸೆನ್ಸ್ ಸಿಗುತ್ತೆ ನಿಮಗೆ. ಸೊ ಯು ಆರ್ ನಾಟ್ ಅಫಿಷಿಯಲಿ ಡ್ರಗ್ ಕ್ರಿಯೇಟರ್ ಆಯ್ತಾ. ನೀವು ಮೆಡಿಕಲ್ ಲೈಸೆನ್ಸ್ ಸಿಗುತ್ತೆ ನಿಮಗೆ ಈ ಒಂದು ಇದಾದ್ಮೇಲೆ. ಇವನ್ಗೆ ಡ್ರಗ್ಗಳಿಗೆಲ್ಲ ಫೆಮಿಲಾರಿಟಿ ಇದೆ, ಸೊ ನೀವು ಡ್ರಗ್ಸ್ ಅಪ್ಲೈ ಮಾಡಬಹುದು. ಇನ್ ಸೆನ್ಸ್ ಐ ಆಮ್ ನಾಟ್ ಅಬೌಟ್ ದಾಟ್ ರೈಟ್. ನೀವೇನು ಮೆಡಿಕಲ್ ಅಲ್ಲಿ ಏನೇನು ಟ್ಯಾಬ್ಲೆಟ್ಸ್ ಮೆಡಿಸಿನ್ಸ್ ಏನು ತಗೋತೀರಿ ಅದೆಲ್ಲ ಡ್ರಗ್ ಅಂತ ಕರೀತಾರೆ. ಸೊ ಅದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ನಾನು. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಸೊ ಇದರಲ್ಲಿ ನಿಮಗೆ ಮೆಜಾರಿಟಿ ಸ್ಟಾರ್ಟಿಂಗು ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 25,000 ಸಂಬಳ ಸಿಗಬಹುದು ಆಯ್ತಾ. ಮ್ಯಾಕ್ಸಿಮಮ್ ಮಾತಾಡ್ತಕ್ಕಂಥ ನಾನು. ಓಕೆ, ನೀವು ಒಳ್ಳೆ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಅಲ್ಲಿ ಕೆಲಸ ಮಾಡಿದ್ರೆ ಸ್ಟಾರ್ಟಿಂಗ್ ಒಳ್ಳೆ ಸಂಬಳ ಸಿಗುತ್ತೆ. ಬಟ್ ಸ್ಟಾರ್ಟಿಂಗ್ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಇದರಲ್ಲಿ ಒಂದು ಒಳ್ಳೆ ಸಂಬಳ ಕೊಡ್ತಕ್ಕಂಥ ಕಂಪನಿಗಳು ನಿಮಗೆ ಒಂದು 25,000 ಸಂಬಳ ಕೊಡಬಹುದು ಮ್ಯಾಕ್ಸಿಮಮ್ ಅಂದ್ರೆ. ಬಟ್ ಪೀಪಲ್ ಆರ್ ಗೋನಾ ಸ್ಟಾರ್ಟ್ ವಿತ್ ಈವನ್ 5,000 rupees ಆಯ್ತಾ. ಅವರ ಕಡೆನ 5,000 rupees ಸ್ಟಾರ್ಟ್ ಮಾಡ್ತಾರೆ ಪರ್ ಮಂತ್. ಓಕೆ, ದಿಸ್ ಇಸ್ Pharm D. ಅಂಡ್ B.Pharm ಸಿಮಿಲರ್, ಬಟ್ B.Pharm 1 ವರ್ಷ ಜಾಸ್ತಿ ಓದ್ತಾರೆ ನೀವು ಅಷ್ಟೇ. ಓಕೆ, ನೆಕ್ಸ್ಟ್ ಬರುತ್ತೆ ಅಗ್ರಿಕಲ್ಚರ್, BSc ಅಗ್ರಿಕಲ್ಚರ್. ಫಸ್ಟ್ ಥಿಂಗ್ ಇಸ್ ನಾನು ಯಾವಾಗ ಇಂಜಿನಿಯರಿಂಗ್ ಸೇರ್ಕೊಂಡಿದ್ದೆ ಸಿನ್ಸ್ 2019 BSc ಅಗ್ರಿಕಲ್ಚರ್ ಆಕ್ಚುಲಿ ತುಂಬಾ ಸ್ಕೋಪ್ ಇತ್ತು ಅಂತ ಬಹಳಷ್ಟು ಟಾಕ್ ಆಗ್ತಿತ್ತು ಆಯ್ತಾ. ಅಂಡ್ ಆದ್ಮೇಲೆ ಬರ್ತಾ ಬರ್ತಾ BSc ಅಗ್ರಿಕಲ್ಚರ್ಗೆ ಪ್ಲೇಸ್ಮೆಂಟ್ಸ್ ಇಲ್ಲ ಅಂತ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಸಿಕ್ತು ಆಯ್ತಾ. ಸೊ ಏನಕ್ಕೆ ಪ್ಲೇಸ್ಮೆಂಟ್ಸ್ ಇಲ್ಲ, ರೀಸನ್ಸ್ ಅಂತೂ ನನಗೆ ಹುಡ್ಕೋಕ್ಕಾಗಲಿಲ್ಲ. ಬಿಕಾಸ್ ನನಗೆ ಗೊತ್ತಿಲ್ಲ ಏನಾಗ್ತಿದೆ ಅಂದ್ಬಿಟ್ಟು. ಬಟ್ ರಿಸರ್ಚ್ಗೆ ಒಳ್ಳೆ ಸ್ಕೋಪ್ ಇದೆ ಆಯ್ತಾ. ರಿಸರ್ಚರ್ ಆದ್ರೆ ಒಂದೊಳ್ಳೆ ದುಡ್ಡು ಮಾಡಬಹುದು, ಅದು ಯಾವ್ದಾದ್ರು ನೀವು ಒಳ್ಳೊಳ್ಳೆ ಕಂಪನಿಗಳಲ್ಲಿ ರಿಸರ್ಚರ್ ಆದ್ರೆ ಮಾತ್ರನೇ ಆಯ್ತಾ. ಬಟ್ BSc ಅಗ್ರಿಕಲ್ಚರ್ ಇಂದ ನನಗೇನೋ ಬ್ರೈಟ್ ಕೆರಿಯರ್ ಕಾಣಿಸ್ತಾ ಇಲ್ಲ. ದಿಸ್ ಮೈ ಒಪಿನಿಯನ್. ಐ ಡೋಂಟ್ ನೋ ಅಬೌಟ್ ರೆಸ್ಟ್ ಆಫ್ ದ ಥಿಂಗ್ಸ್, ಬಟ್ ಪ್ಲೀಸ್ ಟೇಕ್ ಕೇರ್ ಅಬೌಟ್ ಇಟ್. ಲೈಕ್ ನನಗೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿನ ಕಲಿಯಾಗಲಿಲ್ಲ. ಬಿಕಾಸ್ ನನಗೆ ಅಷ್ಟೊಂದು ಫ್ರೆಂಡ್ಸ್ ಎಲ್ಲ BSc ಅಗ್ರಿಕಲ್ಚರ್ ಮಾಡ್ತಾ ಇರ್ತಕ್ಕಂಥವ್ರು. ನನಗೆ ಒಬ್ಬ ಫ್ರೆಂಡ್ ಇದ್ದಾನೆ, ಅವನೇನು ಕೇಳಿದಾಗ ಹೇಳಿದ್ದು ಮನೋಜ್ ಪ್ಲೇಸ್ಮೆಂಟ್ಸ್ ಅಂತ ಏನೂ ಇಲ್ಲ ಆಯ್ತಾ. ಪ್ಲೇಸ್ಮೆಂಟ್ಸ್ ಅಂತ ಏನೂ ಇಲ್ಲ, ಹೈ ಸಿಟೀಸ್ಗೆ ಹೋಗ್ಬೋದು, ರಿಸರ್ಚ್ ಸ್ಕಾಲರ್ ಆಗಬಹುದಾಗಿರುತ್ತೆ. ನಾವು ರಿಸರ್ಚರ್ ಆದರೆ ಏನು ದುಡ್ಡು ಬರುತ್ತೆ ಅಷ್ಟೇ ಮನೋಜ್ ಆಯ್ತಾ. ಸೈಂಟಿಸ್ಟ್ ಆಗಬಹುದಾಗಿರುತ್ತೆ, ಸೈಂಟಿಸ್ಟ್ ಆದ್ರೆ ದುಡ್ಡು ಬರುತ್ತೆ ನಿಮಗೆ. ಒಳ್ಳೊಳ್ಳೆ ಕಂಪನಿಗಳು ಸೈಂಟಿಸ್ಟ್ ಆಗಿ ಹೋಗ್ತಾರೆ ನೀವು, ಒಳ್ಳೆ ದುಡ್ಡು ಬರುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗಿರುತ್ತೆ ನೀವು. ಓಕೆ, ದಿಸ್ ಇಸ್ BSc ಅಗ್ರಿಕಲ್ಚರ್. ಅದಾದ್ಮೇಲೆ ಬರುತ್ತೆ ವೆಟರ್ನರಿ ಸೈನ್ಸ್. ಈ ವೆಟರ್ನರಿ ಸೈನ್ಸ್ ಮತ್ತೆ ಈ Pharm D B.Pharm ಏನಿದೆ, Pharm D B.Pharm ದಯವಿಟ್ಟು ತಲೆನೇ ಕೆಡಿಸ್ಕೊಂಡು ಮೆಡಿಕಲ್ ಫ್ಯೂಚರ್ ಇದ್ದೇ ಇದೆ ಆಯ್ತಾ. ಬಿಕಾಸ್ ಯಾವುದೇ ಕಾರಣಕ್ಕೂ ಮಾತ್ರೆಗಳ ಡಿಮ್ಯಾಂಡ್ ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ. ಮಾತ್ರೆಗಳ ಇದು ಈಗ ಡಾಕ್ಟರ್ಸ್ ಇದ್ದಾರೆ ಅಂತಂದ್ರೆ ಮೆಡಿಕಲ್ ಟೆಕ್ನಿಷಿಯನ್ಸ್ ಬೇಕೇ ಬೇಕಾಗಿರುತ್ತೆ. ಇನ್ ದ ಸೆನ್ಸ್ ಈ ಫಾರ್ಮಸಿಸ್ಟ್ಗಳು ಬೇಕೇ ಬೇಕಾಗಿರುತ್ತೆ. ಸೊ ಡೆಫಿನೆಟ್ಲಿ ನಿಮ್ಗೆ ಯಾವುದೇ ಡಿಮ್ಯಾಂಡ್ ಕಡಿಮೆ ಆಗೋದಿಲ್ಲ. ಅಂಡ್ ಸಿಮಿಲರ್ಲಿ ವೆಟರ್ನರಿ ಡಾಕ್ಟರ್ಗಳದ್ದು ಡಿಮ್ಯಾಂಡ್ ಯಾವುದೇ ರೀತಿ ಕಡಿಮೆ ಆಗೋದಿಲ್ಲ. ಬಿಕಾಸ್ ಪೆಟ್ ಲವರ್ಸ್ಗಳು ಪ್ರತಿ ಒಂದು ಜಾಗದಲ್ಲೂ ಬೆಳೀತಾ ಇದ್ದಾರೆ. ಜನಗಳಿಗೆ ಲೋನ್ಲಿನೆಸ್ ಬೆಳೀತಾ ಇದೆ. ಅಂಡ್ ಎಸ್ಪೆಷಲಿ ಡಾಗ್ಗಳನ್ನ ಅಂದ್ರೆ ನಾಯಿಗಳನ್ನ ಸಾಕ್ತಾ ಇರ್ತಕ್ಕಂಥ ವ್ಯಕ್ತಿಗಳು ತುಂಬಾ ಜಾಸ್ತಿ ಆಗ್ತಿದ್ದಾರೆ. ಅಂಡ್ ದೇ ಆರ್ ಟ್ರೀಟಿಂಗ್ ಆನಿಮಲ್ಸ್ ಲೈಕ್ ದರ್ ಹ್ಯೂಮನ್ ಬೀಯಿಂಗ್ಸ್ ಆಯ್ತಾ. ನಾನೇ ಆಗ್ಲಿ ನನ್ನ ನಾಯಿ ಸತ್ತೋದಾಗ ನನಗೆ ಬಹಳ ಬೇಜಾರಾಯಿತು. ಅಂಡ್ ಅದು ಎಷ್ಟು ಅಂತಂದ್ರೆ 2 ದಿನ ಹತ್ತಿದ್ದೆ ನಾನೇ ಆಯ್ತಾ. ಈ ರೀತಿ ಬೇಜಾರಾಗ್ಬಿಡುತ್ತೆ. ಸೊ ವಿ ಆರ್ ಕೀನ್ ಟು ಆಕ್ಚುಲಿ ಟೇಕ್ ಕೇರ್ ಆಫ್ ಅವರ್ ಆನಿಮಲ್ಸ್. ಸೊ ವೆಟರ್ನರಿ ಫೀಲ್ಡ್ ಇಸ್ ಒನ್ ಆಫ್ ದ ಗುಡ್ ಫೀಲ್ಡ್ಸ್. ಯಾವಾಗಲೂ ಎವರ್ಗ್ರೀನ್ ಆಗಿರುತ್ತೆ. ಟೆನ್ಷನ್ ಆಗಿಬಿಡಿ ನೀವು ಹೋಗ್ಬಹುದಾಗಿ ಚೂಸ್ ಮಾಡ್ಕೊಬಹುದಾಗಿರುತ್ತೆ. ಸೊ ನೀವು ಗೌರ್ಮೆಂಟ್ ಕೇಸಿಗೆ ಸೇರ್ಕೊಂಡ್ರೆ ನಿಮಗೆ 30,000 ರೂಪಾಯಿಂದ ಆಕ್ಚುಲಿ ಸಂಬಳ ಸಿಗುತ್ತೆ. ಅಂಡ್ ನೀವು ಬೇಕಾದ್ರೆ ಪ್ರೈವೇಟ್ ವೆಟರ್ನರಿ ಶಾಪ್ ಇಟ್ಕೊಂಡ್ರೆ ನೀವು ಒಳ್ಳೆ ದುಡ್ಡು ಮಾಡಬಹುದಾಗಿರುತ್ತೆ. ಓಕೆ, ದಿಸ್ ಇಸ್ ವೆಟರ್ನರಿ ಕರಿಯರ್ ಇದೆ, ಚೂಸ್ ಮಾಡ್ಕೊಬಹುದಾಗಿರುತ್ತೆ. ಬಟ್ ಓನ್ಲಿ ಥಿಂಗ್ ಇಸ್ ನೀವು ಯಾವ ರೀತಿ ಕರಿಯರ್ನ ತಗೊಂತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ವೆಟರ್ನರಿ ಕರಿಯರ್ ಇದೆ, ಓನ್ಲಿ ಥಿಂಗ್ ಇಸ್ ನಿಮ್ಗೆ ಒಳ್ಳೆ ರ್ಯಾಂಕ್ ಬೇಕಾಗಿರುತ್ತೆ. ಓಕೆ, ಇದಾಯ್ತು. ಅಂಡ್ ನೆಕ್ಸ್ಟ್ ಬರುತ್ತೆ ನಮ್ಮ ಇಂಜಿನಿಯರಿಂಗ್ ಆಯ್ತಾ. ಬೇರೆ ಯಾವ್ದಾದ್ರು ಸೆಕ್ಟರ್ ಮಿಸ್ ಮಾಡಿದ್ದೆ ನಾನು. BNYS ಆಕ್ಚುಲಿ ಚೆನ್ನಾಗಿದೆ ಆಯ್ತಾ. ಬಟ್ ಇದಕ್ಕೆ ಇವಾಗ ಸದ್ಯಕ್ಕೆ ಅಷ್ಟೊಂದು ಸ್ಕೋಪ್ ಇಲ್ಲ, ಬಟ್ ಮುಂದೆ ಸ್ಕೋಪ್ ಬರುತ್ತೆ. ಬಿಕಾಸ್ ಜನಗಳೆಲ್ಲ ಆಯುರ್ವೇದಿಕ್ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ. ಯುನೋ ದಿಸ್
ಅಲೋಪತಿ. ಬಟ್ ಅಲೋಪತಿಗೆ ಯಾವುದೇ ರೀತಿ ಡಿಮಾಂಡ್ ಕಡಿಮೆ ಆಗೋದಿಲ್ಲ, ಬಿಕಾಸ್ ಇನ್ಸ್ಟೆಂಟ್ ಆಗಿ ನಿಮಗೆ ಅದರ ಪೇನ್ಗೆ ರಿಲೀಫ್ ಆಗಲಿ, ಯಾವ್ದಾದ್ರು ತೊಂದರೆಗಳಿಗೆ ಈಗ ಇಮ್ಮಿಡಿಯೇಟ್ ಆಕ್ಷನ್ ತಗೊಳ್ಳೋದಕ್ಕೆ ಹೆಲ್ಪ್ ಇರ್ತಕ್ಕಂಥದ್ದು ಅಲೋಪತಿಲಿ ಮಾತ್ರ ಇವಾಗ. ಇನ್ ದ ಸೆನ್ಸ್ ಈ ಇಂಗ್ಲಿಷ್ ಮೆಡಿಸಿನ್ಸ್, ಇಂಗ್ಲಿಷ್ ಟೆಕ್ನಾಲಜೀಸ್ ಏನಿದಾವೆ, ದಿಸ್ ಇಸ್ ವಾಟ್ ಆಕ್ಚುಲಿ ಹೆಲ್ಪಿಂಗ್ ಅಸ್ ಇನ್ ಸರ್ವೈವಿಂಗ್ ಟುಡೇ. ಈಗ ಯಾರು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಯಿತು, ನಾವು ಆಯುರ್ವೇದಿಕ್ ಹತ್ರ ಹೋದ್ರೆ ಅವ್ರಿಗೆ ಮಸಾಜ್ ಮಾಡಿ ಕ್ಲಿಯರ್ ಮಾಡ್ತಾರೆ. ಲೈಕ್ ಅದ್ರಲ್ಲಿ ಅಷ್ಟೇ ಇರೋದಿಲ್ಲ ಬಿಡಿ, ಬೇರೆ ಬೇರೆ ಟೆಕ್ನಿಕ್ಸ್ ಎಲ್ಲ ಇರ್ತವೆ. ಈವನ್ ದೇ ಆರ್ ಪ್ರಾಕ್ಟಿಸಿಂಗ್ ಆಲೋಪತಿಕ್ ಥಿಂಗ್ಸ್ ರೈಟ್ ನೌ. ಬಟ್ ಮೆಜಾರಿಟಿ ನಮಗೆ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಸಿಗ್ತಕ್ಕಂಥದ್ದು ಈ ಆಲೋಪತಿಕ್ ಹಾಸ್ಪಿಟಲ್ಗಳಷ್ಟೇ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಷ್ಟೇ, ಆಯ್ತಾ. ಅಂಡ್ ದಿಸ್ ಫೀಲ್ಡ್, ಮೆಡಿಕಲ್ ಫೀಲ್ಡ್ ಏನಿದೆ ಎಲ್ಲೋ ಹೊಂಟೋಗುತ್ತೆ ಅಂತ ಅನ್ಕೊಳ್ಳಿ. ಬಿಕಾಸ್ ಸಖತ್ ಜನಗಳು ನೋಡಿ, ನಮ್ಮ ಬಾಡಿ ಇವತ್ತು ಚೆನ್ನಾಗಿದೆ, ನಾಳೆ ಚೆನ್ನಾಗಿರೋದಿಲ್ಲ. ಆಗಿ ರ್ಯಾಂಟ್ಮನ್ ಗೊತ್ತಿಲ್ಲ ನಿಮಗೆ, ಐ ವಾಸ್ ಆಕ್ಚುಲಿ ಒನ್ ಆಫ್ ಹಿಸ್ ಫ್ಯಾನ್ ಬಾಯ್ಸ್. ತುಂಬ ಚೆನ್ನಾಗಿ ಆಕ್ಚುಲಿ ವಿಡಿಯೋಗಳು ಮಾಡ್ತಿದ್ದ. ಅವ್ನು ಸತ್ತೋಗ್ಬಿಟ್ಟ ಬಿಕಾಸ್ ಆಫ್ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಇಂದ. ತುಂಬ ಆರ್ಗನ್ಗಳು ಕೆಲಸನೇ ಮಾಡ್ತಿರ್ಲಿಲ್ಲ. ಇವತ್ತು ಕೆಲಸ ಮಾಡ್ತಿದ್ದೆ, ನನ್ನ ದೇಹ ನಾಳೆ ಕೆಲಸ ಮಾಡ್ದೇ ಇರಬಹುದು. ನಾವು ಮೆಡಿಕಲ್ ಫೀಲ್ಡಲ್ಲಿ ಯಾವುದೇ ಕಾರಣಕ್ಕೂ ನಾವು ಡಿಕ್ಲೈನ್ ನೋಡೋಕ್ಕೆ ಚಾನ್ಸೇ ಇಲ್ಲ. ಪ್ರತಿಯೊಂದು ದಿನ ಪೇಷಂಟ್ಸ್ಗಳು ಬರ್ತಾನೆ ಇರ್ತಾರೆ, ಆರೋಗ್ಯ ಸಮಸ್ಯೆಗಳು ಇದ್ದೇ ಇರ್ತವೆ. ಸೊ ಇಟ್ಸ್ ಗೋನ್ ಬಿ ಗುಡ್ ಥಿಂಗ್ ಫಾರ್ ಯು ಗೈಸ್. ಆ್ಯಂಡ್ ಓನ್ಲಿ ಥಿಂಗ್ ಇಸ್, ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ ಬಿಕಾಸ್ ಐ ಡೋಂಟ್ ವಾಂಟ್ ಯು ಗೈಸ್ ಟು demotivate you guys in that particular thing. Please become a doctor if you are capable of becoming a doctor. Okay, that's my humble request. Okay, and next ಬರುತ್ತೆ ನಮ್ಮ ಇಂಜಿನಿಯರಿಂಗ್ ಬಗ್ಗೆ ನಾನು ಬೇಕಾದ್ರೆ ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ, ಆಯ್ತಾ. ಬಿಕಾಸ್ ಇಂಜಿನಿಯರಿಂಗ್ ಅಲ್ಲಿ ನಿಮ್ಮ ಕರಿಯರ್ನ ಹಿಂಗೂ ಇಟ್ಕೊಬೋದಾಗಿರುತ್ತೆ, ಹಿಂಗೂ ತಗೊಂಡು ಹೋಗೋದಾಗಿರುತ್ತೆ. ಬಿಕಾಸ್ ಹೈಯೆಸ್ಟ್ ಪ್ಲೇಸ್ಮೆಂಟ್ಸ್ ಕಲೆ ಆಗ್ತಾ ಇರ್ತಕ್ಕಂಥ ಏಕೈಕ ಡಿಸಿಪ್ಲಿನ್ ಇನ್ ಅವರ್ ಇಂಡಿಯಾ ಆರ್ ಆಲ್ ಓವರ್ ದ ವರ್ಲ್ಡ್ ಇಸ್ ಇಂಜಿನಿಯರಿಂಗ್. 2 ಕೋಟಿ ಪ್ಯಾಕೇಜು ಫಾರ್ ದ ಫ್ರೆಶರ್. ಇಂಜಿನಿಯರಿಂಗ್ and least package engineers, and wherever you find, like whatever the discipline it is, engineering. ಆದ್ರೂ ಏನಕ್ಕೆ ಮನೋಜ್ ತುಂಬಾ ಜನಗಳಿಗೆ ಕೆಲಸ ಸಿಗ್ತಾ ಇಲ್ಲ? ಏನಕ್ಕೆ ಸಿಗ್ತಾ ಇಲ್ಲ ಮನೋಜ್? ನೋಡಿ ಗುರು, ನಾನು ಆಗ್ಲೇ ಹೇಳ್ತೇನೆ ನಿಮ್ಗೆ, ನೀವು ಬರೀ ಓದೋದ್ರಿಂದ ನಿಮ್ಗೆ ಕೆಲಸ ಸಿಗೋದಿಲ್ಲ. ಇಫ್ ಯು ಆರ್ ಟೆಕ್ನಿಕಲಿ ಗುಡ್, ಇಫ್ ಯು ಆರ್ ಕೇಪಬಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಟೆಕ್ನಾಲಜಿ, ಇಫ್ ಯು ಆರ್ ಕೇಪಬಲ್ ಆಫ್ building the technology, then you are almost welcome from every company. Knowledge is the king, ಆಯ್ತಾ. Knowledge is the king. If you have knowledge, you are welcome from a company. ಈ ರೀತಿ. ಇಫ್ ಯು ಡೋಂಟ್ ಹ್ಯಾವ್ ನಾಲೆಜ್, ದೆನ್ ನಾನು ಏನಕ್ಕೆ ನಿಮ್ಗೆ ಕೆಲಸ ಕೊಡ್ಲಿ? ಇಂಟರ್ವ್ಯೂ ಏನಕ್ಕೆ ರಿಜೆಕ್ಟ್ ಆಗ್ತೀರಾ ನೀವು? ಅರ್ಥ ಮಾಡ್ಕೊಂಡಿದ್ದೀರಾ? ಬಟ್ ಇಂಜಿನಿಯರಿಂಗ್ ಅಲ್ಲಿ ಒಳ್ಳೆ ಕರಿಯರ್ ಇದೆ. ಸೊ ನೀವು ಚೂಸ್ ಮಾಡಬೇಕಂದ್ರೆ ಒಳ್ಳೆ ಕಾಲೇಜ್ ಚೂಸ್ ಮಾಡಬೇಕಾಗಿರುತ್ತೆ, ಆ್ಯಂಡ್ ಒಂದು ಒಳ್ಳೆ ಡಿಸಿಪ್ಲಿನ್ ಚೂಸ್ ಮಾಡಬೇಕಾಗಿರುತ್ತೆ. ಲೈಕ್ ಕಂಪ್ಯೂಟರ್ ಸೈನ್ಸ್ ಮೆಜಾರಿಟಿ ಈಗ AIML ಬರ್ತಿದೆ, AIML ಒಳ್ಳೆ ಡಿಸಿಪ್ಲಿನ್ ಇದೆ, ಅದು ಒಳ್ಳೆ ಕರಿಯರ್ ಇದೆ, ಅದನ್ನು ಚೂಸ್ ಮಾಡ್ಬೋದಾಗಿರುತ್ತೆ ನೀವು. ಸೊ ನೀವು ಬ್ರಾಂಚ್, ನಾನು ಬೇಕಾದ್ರೆ ಬ್ರಾಂಚ್ ಅನ್ಕೊಂಡಾಗಿ ಯಾವ್ಯಾವ ಬ್ರಾಂಚ್ಗಳು ಚೆನ್ನಾಗಿದೆ, ಯಾವ ಬ್ರಾಂಚಲ್ಲಿ ಎಷ್ಟು ಕರಿಯರ್ ಹೆಂಗೆ ಚೆನ್ನಾಗಿರುತ್ತೆ ಅಂತ ನಮಗೆ ತಿಳಿಸ್ಕೊಡ್ತೀನಿ. ಇಂಜಿನಿಯರಿಂಗ್ ಬಗ್ಗೆ ಇಷ್ಟು ಸಾಕು, ಬಿಕಾಸ್ ಐ ಆಮ್ ಗೋನ್ ಟು ಡೂ ಡೆಡಿಕೇಟೆಡ್ ವಿಡಿಯೋ ಆನ್ ಇಂಜಿನಿಯರಿಂಗ್, ಆಯ್ತಾ. ಐ ಆಮ್ ಗೋನ್ ಟು ಡೂ ಡೆಡಿಕೇಟೆಡ್ ವಿಡಿಯೋ ಆನ್ ಇಂಜಿನಿಯರಿಂಗ್ ಬಿಕಾಸ್ ಐ ಆಮ್ ಗೋನ್ ಎಕ್ಸ್ಪ್ಲೇನ್ ಯು ಪಿನ್ ಟು ಪಿನ್ ಏನಾಗುತ್ತೆ ಇಂಜಿನಿಯರಿಂಗ್ ಅಲ್ಲಿ ಅಂತ. ಓಕೆ, ಐ ಹೋಪ್ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದೆ ಅನ್ಸುತ್ತೆ. ನಾನು ಕನ್ಕ್ಲೂಷನ್ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ, ಬಿಕಾಸ್ ಐ ಆಮ್ ಗಿವಿಂಗ್ ಸಜೆಷನ್ಸ್. ನಾನು ಕನ್ಕ್ಲೂಷನ್ ಕೊಡೋಕ್ಕೆ ಚಾನ್ಸ್ ಇಲ್ಲ. ನಾನು ಯಾವುದೇ ವಿಡಿಯೋ ಏನೇ ರಿವ್ಯೂ ಮಾಡಿದ್ರೆ ಐ ಆಮ್ ನಾಟ್ ಗೋನ್ ಟು ಗಿವ್ ಯು ದ ಕನ್ಕ್ಲೂಷನ್, ಬಿಕಾಸ್ ನನ್ನ ಹತ್ರ ಬರೀ ಪ್ರಿವಿಲೇಜ್ ಇರ್ತಕ್ಕಂಥದ್ದು ಸಜೆಷನ್ ಕೊಡೋಕ್ಕಷ್ಟೇ. ಬಿಕಾಸ್ ಡಿಸಿಷನ್ ತೊಗೊಬೇಕಾಗಿರ್ತಕ್ಕಂಥ ಏಕೈಕ ವ್ಯಕ್ತಿ ನಿಮ್ಮ ಲೈಫಲ್ಲಿ ನೀವಾಗಿರ್ತೀರ. ಈಗ ನಿಮಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಸಿಕ್ಕಿದೆ, ಯಾವ ಡಿಸಿಪ್ಲಿನ್ಗೆ ಹೋದ್ರೆ ನನಗೆ ಏನೇನು ಸಂಬಳ ಸಿಗುತ್ತೆ, ಏನೇನು ಕರಿಯರ್ ಹೆಂಗಿರುತ್ತೆ, ಎಲ್ಲಿ ಜಾಬ್ ಆಪರ್ಚುನಿಟೀಸ್ಗಳಿದ್ದಾವೆ, ಎಲ್ಲಿ ಜಾಬ್ ಆಪರ್ಚುನಿಟೀಸ್ಗಳು ಇಲ್ಲ ಅನ್ನೋದ್ರ ಬಗ್ಗೆ ನಿಮ್ಗೊಂದು ಐಡಿಯಾ ಸಿಕ್ಕಿದೆ. ಈ ಐಡಿಯಾ ಇಟ್ಕೊಳ್ಳಿ ಆ್ಯಂಡ್ ವರ್ಕ್ ಆನ್ ಯುವರ್ ಸೆಲ್ಫ್ ಆ್ಯಂಡ್ ಚೂಸ್ ರೈಟ್ ಕರಿಯರ್ ಫಾರ್ ಯುವರ್ ಲೈಫ್, ಆಯ್ತಾ. ಇದಾದ್ಮೇಲೆ ಬೇರೆ ಔಟ್ ಆಫ್ ದಿಸ್ ಏನಪ್ಪಾ, ಈ KCT ಅದನ್ನ ಏನು ಮಾಡಬಹುದು ಮನೋಜ್, ಕೆಲವೊಂದಿಷ್ಟು ಬ್ರಾಂಚ್ಗಳು ಹೇಳ್ತೀನಿ, ದಯವಿಟ್ಟು ಇದನ್ನ ಲೈಕ್ ಕನ್ಸಿಡರ್ ಮಾಡ್ಕೊಬಹುದಾಗಿರುತ್ತೆ, ಇಲ್ಲ ಅಂದ್ರೆ ನಿಮ್ಮ ಇಷ್ಟ. ಡಿಜಿಟಲ್ ಮಾರ್ಕೆಟಿಂಗ್, ಆಯ್ತಾ. ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಕೊಳ್ಳಿ, ಲಿಟ್ರಲಿ ಹೇಳ್ತಿದ್ದೀನಿ, ಒಳ್ಳೆ ದುಡ್ಡಿದೆ. ಇವಾಗ ಪ್ರತಿಯೊಬ್ಬರು ಏನ್ ಮಾಡ್ತಿದ್ದಾರೆ, ತಮ್ಮ ಪ್ರಾಡಕ್ಟ್ ತಮ್ಮ ಸರ್ವಿಸ್ ಅನ್ನ ಆನ್ಲೈನ್ ತರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಆಯ್ತಾ. ಅಂಡ್ ಅವ್ರಿಗೆ ಏನ್ ಬೇಕು, ಅವರ ಪ್ರಾಡಕ್ಟ್ ಅಥವಾ ಏನ್ ಸರ್ವಿಸ್ ಅದು ಮಾರ್ಕೆಟಿಂಗ್ ಆಗಬೇಕು, ಅಂಡ್ ವಿಚ್ ಇಸ್ ಡನ್ ಬೈ ಡಿಜಿಟಲ್ ಮಾರ್ಕೆಟಿಂಗ್ ಏಜೆಂಟ್ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್. ಆ್ಯಂಡ್ ಇಫ್ ಯು ಬಿಕಮ್ ದಟ್ ಪರ್ಸನ್ ಆ್ಯಂಡ್ ನಿಮ್ಗೆ ಅಷ್ಟೊಂದು ಚೆನ್ನಾಗಿದೆ ಅಂದರೆ ನಾಲೆಜ್ ಇದ್ರ ಮೇಲೆ, ನೀವು ವೆಬ್ಸೈಟ್ಗಳನ್ನ SEO ಮಾಡಿಬಿಟ್ಟು ಅದನ್ನು ಫಸ್ಟ್ ರ್ಯಾಂಕ್ ಬರೋ ಥರ ಮಾಡ್ತೀರಾ. ಆ್ಯಂಡ್ ಇಫ್ ಹ್ಯಾವ್ ಆಲ್ ದೀಸ್ ಟೆಕ್ನಾಲಜೀಸ್ ಅಂತಂದರೆ, ಟೆಕ್ನಿಕ್ಸ್ ಅಂತಂದರೆ, ಯು ಆರ್ ಆಲ್ಮೋಸ್ಟ್ ವೆಲ್ಕಮ್ ಫಾರ್ ಗುಡ್ ಪ್ಯಾಕೇಜ್, ಬೆಟರ್ ಪ್ಯಾಕೇಜಸ್, ಬಿಕಾಸ್ you are helping the company to grow their company. If the business increases, you can ask for the percentage of the business, dude. If you have that big brain, understand the statistics, understand the world, understand the web, understand the behavior of the ad marketing. Okay, ಒಳ್ಳೆ ದುಡ್ಡು ಮಾಡಬಹುದಾಗಿರುತ್ತೆ. ಆ್ಯಂಡ್ ಇನ್ನೂ ಫ್ಯಾಕ್ಟರ್ಸ್ಗಳಿದ್ದಾವೆ, ನೀವು ಟ್ರೇಡಿಂಗ್ ಕಲಿಬಹುದಾಗಿರುತ್ತೆ. ಬಟ್ ಟ್ರೇಡಿಂಗ್ನ ದಯವಿಟ್ಟು ನಿಮ್ಮ ಓನ್ ರಿಸ್ಕಿಂದ ಮಾಡಿ. ನಾನು ಇವರಿಗೂ ಟ್ರೈ ಮಾಡಿಲ್ಲ, ಐ ಆಮ್ ಗೋನಾ ಟ್ರೈ. ನಿಮ್ಗೆ ಯಾರಿಗಾದ್ರು ಎಕ್ಸ್ಪರ್ಟೀಸ್ ಇದೆ ದಯವಿಟ್ಟು ಕನೆಕ್ಟ್ ಮಾಡಿ, ಹೇಳ್ಕೊಡಿ ನನಗೆ, ನಾನು ಕಲ್ತ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ, ಆಯ್ತಾ.
ಬಟ್ ಕ್ಯಾಪಿಟಲ್ ಇಟ್ಕೊಂಡು ನಾನು ಇವಾಗಲೂ ಸ್ಟಾರ್ಟ್ ಮಾಡೋದಿಲ್ಲ, ಬಿಕಾಸ್ ನಾನು ಟೆಮಿ ಟ್ರೇಡಿಂಗ್ ಅಕೌಂಟಿಂದ ಟ್ರೇಡಿಂಗ್ ಕಲ್ತಾ ಆದಮೇಲೆ ನಾನು ಓನ್ ಕ್ಯಾಪಿಟಲ್ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡೋದು. ಸೊ ಎಸ್, ಇನ್ನೂ ಬೇರೆ ಬೇರೆ ಡಿಸಿಪ್ಲಿನ್ಗಳಿದ್ದಾವೆ ವಿಚ್ ಇಸ್ ಹಿಡನ್. ನೀವು ಫ್ಯಾಷನ್ಗೆ ಹೋಗಬಹುದಾಗಿರುತ್ತೆ, ಒಳ್ಳೆ ದುಡ್ಡಿದೆ, ಬಟ್ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕಾಗಿರುತ್ತೆ. ನೀವು ಸ್ಪೆಂಡ್ ಮಾಡಿ ಡಿಸೈನರ್ಗಳಾಗ್ಬಿಟ್ಟು ಒಳ್ಳೊಳ್ಳೆ ಸೆಲೆಬ್ಸ್ಗಳಿಗೆ ಡಿಸೈನರ್ ಆಗ್ಬಿಟ್ರೆ ನೀವು ಹೆವಿ ಇದೆ, ಬಟ್ ಲಕ್ ಇರಬೇಕು, ಅದಕ್ಕೆಲ್ಲ ಲಕ್ ಇರಬೇಕು, ಎಲ್ಲರೂ ಸಕ್ಸಸ್ ಆಗೋದಿಲ್ಲ ಅದರಲ್ಲಿ. ಓಕೆ, ಸೊ ಇದಾಗಿರುತ್ತೆ ಒಂದು ವಿಡಿಯೋ. ನಿಮ್ಗೊಂದು ಇನ್ಸೈಟ್ಸ್ ಕೊಟ್ಟಿದ್ದೀನಿ, ಯಾವ್ಯಾವ ಬ್ರಾಂಚಿಂದ ಏನೇನು ಹೋಗ್ಬೋದು, ಕೆರಿಯರ್ ಆಪ್ಷನ್ ಏನು ತೊಗೋಬೋದು ಅನ್ನೋದ್ರ ಬಗ್ಗೆ. ಇನ್ನೊಂದು ವಿಡಿಯೋ ಸಿಗೋಣ. ಟಿಲ್ ದೆನ್ ಕೀಪ್ ಆನ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.